ಸೊ ನೋಡಿ ಗೈಸ್, ನಾನು ಬೆಂಗಳೂರಿಂದ 110 ಕಿಲೋಮೀಟರ್ ಸುತ್ತಾಡ್ಕೊಂಡು ಬಂದಿದ್ದೀನಿ. ವೆಲ್ಕಮ್ ಟು ಬಂಗಾರಪೇಟ್ ಗೈಸ್. ಬಂದಿದ್ದೀನಿ ನಾನು ಇವಾಗ ದಮ್ಲೂರ್ ಫ್ಲೈಓವರ್ ಹತ್ರ. ಇಲ್ಲಿಂದ 100 ಕಿಲೋಮೀಟರ್ ಇದೆ. ಸೊ ನನ್ನ ಜೊತೆ आप लोग कहाँ से हो? मैं महाराष्ट्र से हूँ. ಸೊ ಗೈಸ್, ಇಲ್ಲಿ ಕೇರ್ಪುರಂ ಹತ್ರ ಬಂದಿದ್ದೀನಿ. ಸೊ ನೋಡಿ ಗುರು, ಏನೋ ತಿಂತಾ ಇದ್ರು ಹುಡುಗ. ಹೆಂಗಿದೆ ಲೋ ಅಂಕಲ್? ಏನಾಯ್ತು ಅಂಕಲ್? ಏನಾಯ್ತು ಬ್ರೋ? ರೂಮ್ ಎಲ್ಲಿ ಸಿಗುತ್ತೆ ಬ್ರೋ? ಜಾಸ್ತಿ ತಾನೆ. ಸೊ ನಮಸ್ಕಾರ ಬೆಂಗಳೂರು ಫ್ಯಾಮಿಲಿ, ಇದು ಡೇ 3 ಬ್ಲಾಗ್ಸ್ ಇದೆ ನಂದು. ಸೊ ನಾನಿವಾಗ ಹೋಗ್ತಾ ಇದ್ದೀನಿ ಬಂಗಾರಪೇಟ್, ಆಮೇಲೆ ಅಲ್ಲಿ ಕೋಟಿಲಿಂಗೇಶ್ವರ. ಸೊ ಇಲ್ಲಿಂದ 100 ಕಿಲೋಮೀಟರ್ ಇದೆ. 120. ನನ್ನ ಜೊತೆ ಯಾರೂ ಇಲ್ಲ, ನನ್ನ ಜೊತೆ ಇವರಿದ್ದಾರೆ. ಸೊ ಬರ್ತೀರಾ ನೀವು ನನ್ನ ಜೊತೆ? ಬರ್ತೀನಿ. ಸೊ ನೋಡಿ ಗೈಸ್, ಯಾರೂ ಇಲ್ಲ, ನಾನಿಬ್ಬರು ಹೋಗ್ತಾ ಇದ್ದೀನಿ. ನನ್ನ ಜೊತೆ ಯಾರೂ ಇಲ್ಲ, ಚಿಕ್ಕ ಮಗಳು ಇದೆ ಅಷ್ಟೇ. ಸೊ ನೋಡೋಣ ಏನಾಗುತ್ತೆ. ಸೊ ಡೇ 3 ಬ್ಲಾಗ್ಸ್ ಇದೆ, ಡೈಲಿ ಬ್ಲಾಗ್ ಹಾಕ್ತೀನಿ ನಾನು. ಸೊ ಬಂಗಾರಪೇಟ್ ಪಾನಿಪುರಿ ಟೇಸ್ಟ್ ಮಾಡೋಣ. ಸೊ ನನ್ನ ಜೊತೆ ಇವ್ರು ಬರ್ತಾರೆ, ಕುತ್ಕೊಂಡು ಹೋಗೋಣ. ಆದರೆ ಟ್ರಿಪ್ ಹೋಗೋಣ, ಟ್ರಿಪ್. ಸೊ ಬಾರು. ಸೊ ಗೈಸ್, जय कर्नाटक, जय श्री राम बोल रहे. तो डायरेक्ट मीट मारा ಬಂದಿದ್ದೀನಿ ನಾನು. ಪೆಟ್ರೋಲ್ ಪಂಪ್ ಹತ್ರ ಟ್ಯಾಂಕ್ ಫುಲ್ ಮಾರೋಣ. ಟ್ಯಾಂಕ್ ಫುಲ್ ಮಾಡ್ಕೊಂಡು ಡೈರೆಕ್ಟ್ ಹೋಗ್ಬಿಡೋಣ. ಎಲ್ಲ ಕ್ಯಾಮ್ರಾ ಎಲ್ಲ ಫಿಟ್ ಆಗಿದೆ, ನೋಡೋಣ. ತುಂಬ ಕ್ರೌಡ್ ಇದೆ, ತುಂಬ. ಇದು ಟ್ಯಾಂಕ್ ಫುಲ್ ಮಾಡ್ತಾ ಇದ್ದೀನಿ. ಟ್ಯಾಂಕ್ ಫುಲ್ ಮಾಡ್ಕೊಂಡು ಹೋಗೋಣ ಲಾಂಗ್ ಟ್ರಿಪ್. ಗೈಸ್, ಬಂದಿದ್ದೀನಿ ನಾನು ಇವಾಗ ದಮ್ಲೂರ್ ಫ್ಲೈಓವರ್ ಹತ್ರ. ಇಲ್ಲಿಂದ 100 ಕಿಲೋಮೀಟರ್ ಇದೆ. ಸೊ ನನ್ನ ಜೊತೆ आप लोग कहाँ से हो? मैं महाराष्ट्र से हूँ. महाराष्ट्र से. भैया आप? मैं भी महाराष्ट्र से, अमरावती. तो भैया दो भैया महाराष्ट्र से. तो हम मुझे इधर ही दमलूर के पास ही मिल गए. ಸೊ ಇಲ್ಲೇ ಸಿಗ್ಬಿಟ್ರು ಅವರಿಬ್ರು. ಸೊ ಇಲ್ಲಿಂದ 100 ಕಿಲೋಮೀಟರ್ ಇದೆ ಬಂಗಾರಪೇಟ್ ಗೈಸ್. ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಸೊ ಫುಲ್ ಬ್ಲಾಗ್ಸ್ ನೋಡಿ, ಚೆನ್ನಾಗಿರುತ್ತೆ. ತುಂಬ ಇಷ್ಟ ಇದೆ ಅಂದರೆ ನೋಡಿ. ಲೈಕ್ 40 ಆಗಿದೆ ಗೈಸ್. ಇಲ್ಲೇ ಬಂದಿದ್ದೀನಿ ನಾನು. ಡೈರೆಕ್ಟ್ ಇಬ್ಬರು ಸಬ್ಸ್ಕ್ರೈಬರ್ ಬಂದುಬಿಟ್ಟು ಇಲ್ಲೇ ಸಿಗ್ಬಿಟ್ಟು. ಸೊ ಹೋಗ್ತಾ ಇದ್ದೀನಿ ಗೈಸ್. ಇಲ್ಲಿಂದ 100 ಕಿಲೋಮೀಟರ್, 2-3 ಗಂಟೆದು ಅವರ್ ಆಗುತ್ತೆ. 2-3 ಗಂಟೆ ಆಗುತ್ತೆ ಇಲ್ಲಿಂದ. ಸೊ ಗೈಸ್, ಇಲ್ಲಿ ಕೇರ್ಪುರಂ ಹತ್ರ ಬಂದಿದ್ದೀನಿ. ಸೊ ಕೇರ್ಪುರ ತುಂಬ ಕ್ರೌಡ್ ಇದೆ ನೋಡಿ. ಈ ಪ್ಲೇಸ್ ಎಲ್ಲರಿಗೂ ಗೊತ್ತಾ ಇರಬೇಕು. ಸೊ ಇಲ್ಲಿಂದ ಬಂಗಾರಪೇಟ್ ಹೋಗ್ತೀವಿ. ಸೊ ಇದು ಬ್ಲಾಗ್ ಬಂಗಾರಪೇಟ್ ಇದೆ. ನನಗೆ ಶಾರ್ಟ್ಸ್ ಬೇಕಂದರೆ ಶಾರ್ಟ್ಸ್ ಬರುತ್ತೆ ಇದರಲ್ಲಿ ನೋಡಿ, ಗೋಪುರ ಅಲ್ಲಿ. ಸೊ ತುಂಬ ಶಾರ್ಟ್ಸ್ ಬೇಕಂದರೆ ಡೈಲಿ ಶಾರ್ಟ್ಸ್ ನಾನು ಅಪ್ಲೋಡ್ ಆಗ್ತೀನಿ ಯೂಟ್ಯೂಬ್ದಲ್ಲಿ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಶಾರ್ಟ್ಸ್ ಬೇಕಾ ಅಂದರೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಬಂಗಾರಪೇಟ್ ಹೋಗ್ತಾ ಇದ್ದೀನಿ ಗೈಸ್. ಸೊ ನೋಡಿ ಗೈಸ್, ನಾನು ಬೆಂಗಳೂರಿಂದ 110 ಕಿಲೋಮೀಟರ್ ಸುತ್ತಾಡ್ಕೊಂಡು ಬಂದಿದ್ದೀನಿ. ವೆಲ್ಕಮ್ ಟು ಬಂಗಾರಪೇಟ್. ಸೊ ಎಕ್ಸ್ಪ್ಲೋರ್ ಮಾಡೋಣ. ನಾಳೆ ನೋಡಿ 11 ಕಿಲೋಮೀಟರ್, 11 ಕಿಲೋಮೀಟರ್ ಇಲ್ಲಿಂದ ಈ ಕೋಲಾರ. ನಾಳೆ ಕೋಲಾರ ಹೋಗ್ತೀವಿ. ಇವಾಗ ನೋಡಿ ನಂದು ಬಂಗಾರಪೇಟ್ ಹೆಂಗಿದೆ. SN ರೆಸಾರ್ಟ್ ಎಷ್ಟಿದೆ ಗುರು, ಅಷ್ಟು ದುಡ್ಡಿಲ್ಲ ನನ್ನ ಹತ್ರ. ನೋಡೋಣ, ಬಟ್ ಇದೇ ಎಕ್ಸ್ಪ್ಲೋರ್ ಮಾಡೋಣ. ಬಂಗಾರಪೇಟ್ ಪೊಲೀಸ್ ಸ್ಟೇಷನ್ ಇದೆ ನೋಡಿ. ಇದು ರೈಲ್ವೆ ಸ್ಟೇಷನ್. ತುಂಬ ರೆಸಾರ್ಟ್ ಇದೆ ಇಲ್ಲಿ. ಯಾವ ಕಡೆ ಹೋಗೋಣ ಗೈಸ್ ಗೊತ್ತಿಲ್ಲ, ಬಟ್ ಹೋಗ್ತೀವಿ. ಜೈ ಕರ್ನಾಟಕ ಗೈಸ್. ಎಲ್ಲರಿಗೂ ಒಂದೊಂದು ಕಾಮೆಂಟ್ ಹಾಕಿ, ಒಂದು ಕಾಮೆಂಟ್ ಮಾಡಿ ಗುರು. ನಾನು ಸ್ವಲ್ಪ ಮೋಟಿವೇಟ್ ಆಗ್ತೀವಿ. ನಿಮ್ದು ಒಂದು ಲೈಕ್ ಬಂದಮೇಲೆ ನನ್ನ ಮೋಟಿವೇಶನ್ ಗುರು. ನೋಡಿ, ಭಾರತ್ ರತ್ನ ಡಾಕ್ಟರ್ ಅಂಬೇಡ್ಕರ್ ಇಲ್ಲೇ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿರೋದು ಬಂಗಾರಪೇಟಲ್ಲಿ. ಸೊ ಪಾನಿಪುರಿ ಹೋಗ್ಬಿಡ್ತೀನಿ ನಾನು. ಬಂಗಾರಪೇಟ್ ಪಾನಿಪುರಿ ಗುರು. ಇಲ್ಲಿ ರೂಮ್ ಸಿಕ್ಕಿದೆ ನನಗೆ ಮ್ಯಾಪಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ರೂಮಲ್ಲಿ ಸ್ವಲ್ಪ ಫ್ರೆಶ್ ಮಾಡಿಕೊಂಡು ಆಚೆ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಈ ಪ್ಲೇಸು. ಓಹೋ, ಚೆನ್ನಾಗಿದೆ ಪ್ಲೇಸು, ತುಂಬ ಚೆನ್ನಾಗಿದೆ ಬಂಗಾರಪೇಟ್. ಈಗ ಹೂವದು ಶಾಪ್ ಇದೆ ಬಂಗಾರಪೇಟಲ್ಲಿ. ಓಕೆ ಐ ಥಿಂಕ್ ಇದೇ ಬಜಾರ್ ಮಾರ್ಕೆಟ್. ಇದು ಬಂಗಾರಪೇಟ್ದು ಮಾರ್ಕೆಟ್. ನಾನು ಬೆಂಗಳೂರಿಂದ 100 ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ
जय श्री राम जय श्री राम जय श्री राम. ಸೊ ಗಾಯ್ಸ್ ನನಗೆ ರೂಮೇ ಸಿಗ್ತಾನಿಲ್ಲ ಇಲ್ಲಿ. ಬ್ರೋ ರೂಮ್ ಎಲ್ಲಿ ಸಿಗುತ್ತೆ ಬ್ರೋ? ಇಗ್ನೋರಾ ನೋಡಿ ಗುರು, ಬಂಗಾರಪೇಟೆ ಬಂದಿದ್ದೀನಿ ಬಟ್ ಇಗ್ನೋರ್ ಮಾಡಿಬಿಟ್ರು ನನಗೆ ಹುಡುಗ, ಗೊತ್ತಿಲ್ಲ ಏನು. ಅಟ್ಲೀಸ್ಟ್ ಹೆಲ್ಪ್ ಮಾಡಬೇಕಂದ್ರೆ ಅವರು ಇಗ್ನೋರ್, ಮುಬಾರಕ್ ಹೋಟೆಲ್ ಹೆಲ್ಪ್ ಮಾಡಬೇಕಂದ್ರೆ ಇಗ್ನೋರ್ ಮಾಡಿಬಿಟ್ರು ಅವರು. ಇಲ್ಲಿ ಬಿಡಿ, ಮ್ಯಾಪ್ ಇದೆ, ಮ್ಯಾಪಲ್ಲಿ ನೋಡ್ಕೊಂಡು ನೋಡೋಣ. ಹೋಟೆಲ್ಸ್ ಕಾಫಿ ಬ್ಯಾರಲು ಹೋಟೆಲ್ಸ್ ಎಲ್ಲಿದೆ? ಹೋಟೆಲ್ಸ್ ರೂಮ್ ಸಿಕ್ಕಿದೆ ನನಗೆ. ವೆಲ್ಕಮ್. ಬಂಗಾರಪೇಟೆ ಒಳಗಡೆ ಲಾಡ್ಜ್ ಇದೆ, ನೋಡೋಣ ಹೆಂಗಿದೆ, ಯಾವ ಥರ ಇದೆ ರೂಮು. 2 ವೀಲರ್ ಪಾರ್ಕಿಂಗ್. ಓ ಮೈ ಗಾಡ್. ಇದರಲ್ಲಿ ಪಾರ್ಕಿಂಗ್ ಆಫೀಸ್ ಇದೆ, ಆಮೇಲೆ AC ಲೋಡ್ ಎಲ್ಲ ಇದೆ. AC ಬೇಕು? ಎಷ್ಟು AC? 1300 ರೂಪಾಯಿ ಆಗುತ್ತೆ AC. ಜಾಸ್ತಿ ತಾನೆ? ನಾನಿಬ್ರು ಮೊದಲೇ 1000 ಕೊಡಿ. ತೋರಿಸಿ ರೂಮ್ ಹೆಂಗಿದೆ ನೋಡೋಣ. 1300 ಗಾಯ್ಸ್ ಕೇಳ್ತಾ ಇದ್ರು ರೂಮು, ಅಷ್ಟೋ ಬೇಡ ನನಗೆ. ನೋಡೋಣ. ಬಂಗಾರಪೇಟಲ್ಲಿ ನನಗೆ 205 ಇದೇ ರೂಮು, ಬಟ್ ಕಾಸ್ಟ್ಲಿ ಗಾಯ್ಸ್, ಇಲ್ಲಿ ತುಂಬ ಕಾಸ್ಟ್ಲಿ. ನೋಡ್ತೀವಿ, ಚೆನ್ನಾಗಿದೆ ಅಂದರೆ ಓಕೆ, ಇಲ್ಲಾಂದರೆ ಆಗಲ್ಲ. ಓಕೆ, AC ರೂಮ್ ಗಾಯ್ಸ್, AC ರೂಮ್ ಇದು. ಓಕೆನಾ ರೇ ಬಾಬು? ಕೋಲಿಗೆ ಓಕೆ, ಬಾತ್ರೂಮ್ನೇ ಚೆನ್ನಾಗಿದೆ ಗಾಯ್ಸ್, ಆರಾಮಾಗೆ ಇಲ್ಲಿ ಸ್ಟೇ ಮಾಡಬೇಕು. ಹೆಲೋ, ಹಾಂ ಬಾ ಮಾತಾಡೋಣ. 1000 ಕೇಳೋಣ, ಕೊಡ್ತಾರೆ ಅಂದರೆ ಓಕೆ, ಇಲ್ಲಾಂದರೆ 1300 ಜಾಸ್ತಿ, ನೋಡೋಣ. ಸೊ ಗಾಯ್ಸ್ ಬಂದಿದ್ದೀನಿ, ರೀಚ್ ಆಗಿದ್ದೀನಿ ಬಂಗಾರಪೇಟೆ. ಸೊ 1200 ರೂಮ್ ಸಿಕ್ಕಿದೆ ನನಗೆ. ಸೊ ನೋಡಿದ್ದೀರ ರೂಮು ಓಕೆ ಇದೆ, 1200 ರೂಮು. ಸೊ ನೋಡಿ ನಮ್ಮ ಬಂಗಾರಪೇಟೆಯಲ್ಲಿ ಕಾಣಿಸ್ತಾ ಇದೆ. ಸೊ ಬಾ ಹೋಗೋಣ, ಊಟ ಮಾಡಿಕೊಂಡು. ಆಮೇಲೆ ಬಂಗಾರಪೇಟೆದು ಪಾನಿಪುರಿ ಹೆಂಗಿದೆ ನೋಡೋಣ, ಅದು ತುಂಬ ಫೇಮಸ್ ಇದೆ ಬಂಗಾರಪೇಟೆ ಪಾನಿಪುರಿ. ಸೊ ಹೋಗ್ಬಿಟ್ಟು ನೋಡೋಣ ಗಾಯ್ಸ್. ಗಾಡಿ ಬಿದ್ದೋಯ್ತು. ಸೊ ಗೈಸ್ ನೋಡಿ, ಇದೆ ಬಂಗಾರಪೇಟೆ ಜಂಕ್ಷನ್. ತುಂಬ ಜನ ಎಲ್ಲ ಹೋಗ್ತಾ ಇದೆ ಇಲ್ಲಿಂದ. ಸೊ ಇದೆ ಸ್ಟೇಷನ್, ಟ್ರೈನ್ ಎಲ್ಲ ಬರ್ತಾ ಇದೆ, ಹೋಗ್ತಾ ಇದೆ. ಓಕೆ, ಒಂದು ವಿಡಿಯೋ ಮಾಡೋಣ. ನೋಡಿ ಬಂಗಾರಪೇಟೆ ಜಂಕ್ಷನ್ ಏನು ಚೆನ್ನಾಗಿ ಮಾಡಿರೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ವಿಡಿಯೋ ಬೇಕು, ಬಟ್ ಇಲ್ಲಿ ತುಂಬ ಕ್ರೌಡ್ ಇದೆ. ಸೊ ನೋಡಿ ಗಾಯ್ಸ್, ಇದೆ ಬಂಗಾರಪೇಟೆ ಜಂಕ್ಷನ್. ಅಲ್ಲಿಂದ ಬರ್ತಾ ಇದೆ, ಇಲ್ಲಿಂದ ಬರ್ತಾ ಇದೆ, ಎಲ್ಲ ಕಡೆಯಿಂದ ಬರ್ತಾ ಇದೆ. ಬನ್ನಿ ಸುತ್ತಾಡೋಣ. ನೈಟ್ ವ್ಯೂ ಯಾರೂ ಇಲ್ಲ, ಯಾರಿಗೆ ಗೊತ್ತಿಲ್ಲ ಗಾಯ್ಸ್, ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ. ಸೊ ಮಿಷನ್ ಕರ್ನಾಟಕ ಎಕ್ಸ್ಪ್ಲೋರ್ ಇದೆ, ಇಲ್ಲಿ ಹೋಗ್ಬಿಟ್ಟು ನೋಡೋಣ ಹೆಂಗೆ ಏನಿದೆ. ಊಟ ಮಾಡೋಣ ಫಸ್ಟು, ಆಮೇಲೆ ಓಹೋ ನೋಡಿ ಬಂಗಾರಪೇಟೆ ವ್ಯೂ, ಈವ್ನಿಂಗ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಸ್ಟಿಲ್ ಡ್ಯೂಡ್. ಓ, ಯಾವುದು ಚೆನ್ನಾಗಿದೆ, ಯಾವುದು ಫೇಮಸ್ ಪ್ಲೇಸ್ ಇದೆ ಅದು ಕಾಮೆಂಟ್ ಮಾಡಿ ಗೈಸ್, ನನಗೆ ಏನೋ ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡೋಣ. ಒಂದು ಲೊಕೇಶನ್ ಹಾಕಿ ನೋಡಿ, ಅಲ್ಲಿ ಒಂದು ಲೊಕೇಶನ್ ಹಾಕಿ ಗುರು. ಪೊಲೀಸ್ ಎಲ್ಲ ಹೋಗ್ತಾ ಇದ್ರು ಇಲ್ಲಿಂದ. ಅಂಕಲ್ ಏನಾಯಿತು? ಅಂಕಲ್ ಏನಾಯಿತು? ಪಂಚರ್ ಆಯಿತಾ? ಓಕೆ, ಟೋ ಆಗುತ್ತಾ? ಟೋ ಓಕೆ ಅಂಕಲ್, ಆರಾಮಾಗಿ ಅಂಕಲ್. ಸೊ ಗೈಸ್ ಬಂಗಾರಪೇಟಲ್ಲಿ ಪಂಚರ್ ಆಯಿತು ಅಂಕಲ್ದು ಗಾಡಿ. RTC
ಬಸ್ ಸ್ಟಾಪ್. ಆಮೇಲೆ ನಂದನಿ ತುಂಬ ಏನೇನಿದೆ ಗೊತ್ತಿಲ್ಲ. ಅಯ್ಯೋ ಆಂಟಿ ಮಿಸ್ ಆಯಿತು ಜಸ್ಟ್. ತುಂಬ ಚೆನ್ನಾಗಿದೆ ಪ್ಲೇಸು. ಓಕೆ, ಬಸ್ ಯೂ ಟರ್ನ್ ತಗೊಳ್ಳೋಕ್ಕೆ ಕಷ್ಟ ಆಗ್ತಾ ಇದೆ ಇಲ್ಲಿ, ಅಷ್ಟು ದೊಡ್ಡದು ಇಲ್ಲ ರೋಡು. ಓಕೆ, ಇದು ಮಾರ್ಕೆಟ್, ಬಂಗಾರಪೇಟ್ ಮಾರ್ಕೆಟ್ ಇದೆ ಐ ಥಿಂಕ್. ಓ ಅನಿಸ್ತಾ ಇದೆ ನೋಡಿ ಅಂಕಲ್ಗೆ. ಹಿಂದೆ ಮುಂದೆ ಎಲ್ಲೋ ನೋಡಲ್ಲ ಅಂಕಲ್ ಸ್ಟ್ರೆಂಟ್. ನಿಮಗೆ ಏನೂ ಸಿಕ್ಕಲ್ಲ ಬೇರೆ ಬೇರೆ ಕಡೆ. ಬಟ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಬಾರ್ ರೆಸ್ಟೋರೆಂಟ್, ಪಬ್ ಸಿಕ್ಕಲ್ಲ, ಬಟ್ ಬಾರ್ ಸಿಗುತ್ತೆ ಎಲ್ಲ ಕಡೆ. ನೀವು ಯಾರು ಹೋಗಿ ಊಟ ಸಿಕ್ಕಲ್ಲ, ಬಟ್ ನಿಮಗೆ ಬಾರು MRP ಇದೆಲ್ಲ ಸಿಕ್ಕೇ ಬೀಳುತ್ತೆ ನಿಮಗೆ 100%. ಊಟ ಮಾಡೋಣ ಹೋಗ್ಬಿಟ್ಟು, ಹೊಟ್ಟೆ ಸಿಗ್ತಾ ಇದೆ ಇಲ್ಲಿ. ಹಾಂ, ಮಸಾಲ ದೋಸೆ ಕೊಡಿ ಒಂದು. ಸೊ ಗೈಸ್ ಆಯಿತು, ಒಂದು ಮಸಾಲ ದೋಸೆ, ಒಂದು ಬಂಗಾರಪೇಟ್ದು ಅನ್ನ ಸಾಂಬಾರು ದೋಸೆ. ಹೆಂಗಿದೆ ಟೇಸ್ಟ್ ಎಲ್ಲೋ? ಸೂಪರ್. ಸೊ ಇದು ತಿನ್ಕೊಂಡು ಹೋಗೋಣ ಮನೆಗೆ. ಸೊ ಗೈಸ್ ನೋಡಿ, ಬಂಗಾರಪೇಟ್ ಪಾನಿಪುರಿ ತುಂಬ ಫೇಮಸ್ ಇದೆ ಇಲ್ಲಿ. ಸೊ ಇವ್ರದ್ದು ಶಾಪ್ ಇದೆ ಆನಂದು. ಸೊ ಬಂಗಾರಪೇಟ್ ಶಾಪು. ಸೊ ಅಲ್ಲಿ KSRTC ಅಪೋಸಿಟ್, ಬಸ್ ಸ್ಟಾಪ್ ಅಪೋಸಿಟ್ ಅನ್ನೊಂದು ಶಾಪ್ ಇದೆ. ಸೊ ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಟೇಸ್ಟು. ಆಮೇಲೆ ಹೋಗಿ ಮನೆಗೆ. ಸೊ ಇವ್ರು ನನ್ನ ಜೊತೆ. ಸೊ ನೋಡಿ ಗುರು, ಏನೋ ತಿಂತಾಯಿದ್ರು ಹುಡುಗ. ಹೆಂಗಿದೆಲೋ? ತುಂಬ ಚೆನ್ನಾಗಿದೆ. ಯಾರ್ಯಾರು ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಆಗಿ ಬೇಗ. ನೋಡಿ ಎಷ್ಟು ಕ್ರೌಡ್ ಆಗಿದೆ. ಇದೇ ಪಾನಿಪುರಿ ಸೊಪ್ಪು.